ಸಂಸದರು ಕಸ ಗುಡಿಸಿದ್ರು. ಎಂಎಲ್ಸಿ ಧನಂಜಯ ಸರ್ಜಿ ಕೂಡ ಕ್ಲೀನಿಂಗ್ ಕಾರ್ಯಕ್ಕೆ ಸಾಥ್ ಕೊಟ್ರು. ಗಿಡ ನೆಡುವ ಕಾರ್ಯಕ್ರಮವನ್ನ ಕೂಡ ಮಾಡಿದ್ರು. ಇದು ಕಂಡು ಬಂದಿದ್ದು ಭದ್ರಾವತಿಯಲ್ಲಿ. ಹೌದು, ಪಂಡಿತ್ ದೀನ್ ದಯಾಳ್ ಮತ್ತು ಗಾಂಧಿ ಜಯಂತಿ ಅಂಗವಾಗಿ 17ರಿಂದ ಅಕ್ಟೋಬರ್ 2ರವರೆಗೆ ವಿವಿಧ ರೀತಿಯ ಕಾರ್ಯಕ್ರಮ ನಡೆಸೋದಾಗಿ ಬಿಜೆಪಿ ತಿಳಿಸಿತ್ತು. ಆ ಹಿನ್ನೆಲೆಯಲ್ಲಿ ಸೇವಾ ಪಾಕ್ಷಿಕ ನಿಮಿತ್ತ ಇಂದು ಭದ್ರಾವತಿಯ ಆಕಾಶವಾಣಿ ಹೊರಾಂಗಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಯಿತು. ಈ ಸಮಯದಲ್ಲಿ ಸಂಸದ ಬಿವೈ ರಾಘವೇಂದ್ರ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತಾಯಿಯ ಹೆಸರಲ್ಲಿ ಪ್ರತಿದಿನ ಒಂದು ಗಿಡ ನೆಡುವ ಕಾರ್ಯಕ್ರಮದಂತೆ ಗಿಡ ನೆಟ್ಟು ಹರ್ಷ ವ್ಯಕ್ತಪಡಿಸಿದರು. ನಂತರ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಅವರು ಕಸ ಗುಡಿಸಿದರು. ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಭದ್ರಾವತಿಯ ನಾಗರಿಕ ಬಂಧುಗಳು ತಾವೆಲ್ಲರೂ ಕೂಡ ಬಂದಿದ್ದಕ್ಕೆ ಕೈ ಜೋಡಿಸಿದರೆ, ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರಂತ ಸನ್ಮಾನಿಸಿದ ಧರ್ಮಪ್ರಸಾದ್ ಅವರಿಗೆ, ನಮ್ಮ ಹೆಮ್ಮೆಯ ವಿಧಾನ ಪರಿಷತ್ತಿನ ಸದಸ್ಯರಂತ ಸನ್ಮಾನಿಸಿದ ಡಾಕ್ಟರ್ ಸರ್ಜಿ ಅವರಿಗೆ, ನಮ್ಮ ಅಭ್ಯರ್ಥಿಯಾಗಿ ಭದ್ರಾವತಿ ಇತಿಹಾಸದಲ್ಲೇ ಹೆಚ್ಚಿನ ಒಂದು ಮತವನ್ನು ಬಿಜೆಪಿಗೆ ಕೊಡಿಸಿದಂಥ ಸನ್ಮಾನಿಸಿದ ರುದ್ರೇಶ್ರವರಿಗೆ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ, ಮಹಿಳಾ ಮೋರ್ಚಾದ ಎಲ್ಲ ಹಿರಿಯರಿಗೆ, ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ತಿಳಿಸ್ತಾ, ವಿಶೇಷವಾಗಿ ನಮ್ಮ ಮೆಂಬರ್ಶಿಪ್ ಡ್ರೈವನ್ನು ಕೂಡ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಸಂದರ್ಭ ವಿನಂತಿ ಮಾಡಿಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಅಕ್ಟೋಬರ್ 2ಕ್ಕೆ ಗಾಂಧಿ ಜಯಂತಿ, ಹಾಗಾಗಿ ಸೆಪ್ಟೆಂಬರ್ 17 ಪ್ರಧಾನಮಂತ್ರಿಗಳ ಹುಟ್ಟಿದಬ್ಬದಿಂದ ಹಿಡಿದು ನಾಳೆ ಅಕ್ಟೋಬರ್ 2 ಗಾಂಧಿ ಜಯಂತಿವರೆಗೂ ಕೂಡ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ಸೇವಾ ಕಾರ್ಯಕ್ರಮದ ಸಂಬಂಧಿಸಿದ ರುದ್ರೇಶ್ರವರಿಗೆ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ, ಮಹಿಳಾ ಮೋರ್ಚಾದ ಎಲ್ಲ ಹಿರಿಯರಿಗೆ, ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ತಿಳಿಸ್ತಾ, ವಿಶೇಷವಾಗಿ ನಮ್ಮ